50 ವರ್ಷಗಳ ಹಿಂದೆ ನಡೆದಿದ್ದ ದುರಂತದಿಂದ ಸ್ಥಗಿತವಾಗಿದ್ದ ತೆಪ್ಪೋತ್ಸವ ಈ ವರ್ಷದಿಂದ ಮತ್ತೆ ಪುನಾರಂಭಗೊಂಡಿದೆ. ಹೌದು, ಮಧುಗಿರಿ ಇತಿಹಾಸ ಪ್ರಸಿದ್ಧ ದಂಡಿನ ಮಾರಮ್ಮ ಈ ಭಾಗದ ಶಕ್ತಿ ದೇವತೆ ಎಂದು ಖ್ಯಾತಿಯಾಗಿದ್ದು, ಯಾವುದೇ ರಾಜಕಾರಣಿಗಳು ಬಂದರೂ ದಂಡಿನ ಮಾರಮ್ಮನ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಮುಂದಿನ ರಾಜಕೀಯ ನಡೆ ಆರಂಭಿಸುವುದು ವಾಡಿಕೆಯಾಗಿದೆ. ಸರ್ಕಾರಿ ಸಚಿವ ಕೆಎನ್ ರಾಜಣ್ಣನವರ ಮಾರ್ಗದರ್ಶನದಲ್ಲಿ ವಿಧಾನ ಪರಿಷತ್ ಸದಸ್ಯ ಆರ್ ರಾಜೇಂದ್ರ ನೇತೃತ್ವದಲ್ಲಿ ಮುನ್ನಡೆ ಬರೆಯಲಿದ್ದು, ಇದೇ ಜನವರಿ 24ರಿಂದ 3 ದಿನಗಳ ಕಾಲ ತೆಪ್ಪೋತ್ಸವ ನಡೆಯಲಿದ್ದು, ಭಕ್ತಿ ಪರಾಕಾಷ್ಠೆ ಮೆರೆದಿದೆ. ಪೂರ್ವಜರ ಕಾಲದಿಂದಲೂ ದಂಡಿನ ಮಾರಮ್ಮನ ಜಾತ್ರೆ ಹಾಗೂ ತೆಪ್ಪೋತ್ಸವ ನಡೀತಾ ಬಂದಿದ್ದು, 1974ರಲ್ಲಿ ನಡೆದ ದುರಂತದಿಂದ ತೆಪ್ಪೋತ್ಸವ ಸ್ಥಗಿತವಾಗಿತ್ತು. ಇದೀಗ ಸಾರ್ವಜನಿಕರ ಅಪೇಕ್ಷೆ ಹಾಗೂ ಭಕ್ತಾದಿಗಳ ಒತ್ತಾಸೆಯ ಮೇರೆಗೆ ಅದ್ದೂರಿಯಾಗಿ ತೆಪ್ಪೋತ್ಸವ ಕಾರ್ಯಕ್ರಮ ಮಾಡಲು ವಿಧಾನ ಪರಿಷತ್ ಸದಸ್ಯ ಆರ್ ರಾಜೇಂದ್ರ ಅವರ ತಂಡ ಸಿದ್ಧತೆಯಲ್ಲಿ ತೊಡಗಿದೆ. ಬೆಳಗ್ಗೆ ಸಂಜೆ ಅಲ್ಲಿ ಬರ್ತಾ ಇದ್ದಾರೆ, ಏನೇನು ವ್ಯವಸ್ಥೆ ಆಗಿದೆ ಅಂತ ಹೇಳಿ ನೋಡ್ತಾ ಇದ್ದಾರೆ. ಆದ್ದರಿಂದ ಅದು ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಹಲವಾರು ಸುಮಾರು 300-400ರಷ್ಟು ಕಲಾವಿದರೆಲ್ಲ ಬರ್ತಾ ಇದ್ದಾರೆ. ಈ ತಾಯಿಯ ಸೇವೆಯನ್ನು ಮಾಡಲಿಕ್ಕೆ ಎಲ್ಲರೂ ಬನ್ನಿ, ಎಲ್ಲರೂ ಸೇರಿಕೊಂಡು ವಿಶೇಷವಾಗಿ ಆಚರಣೆ ಮಾಡೋದಿನ ನೋಡಿ. ಯಾವುದು ಶಾಶ್ವತ ಅಲ್ಲ, ಇದೊಂದು ನಮ್ಮ ಮುಂದಿನ ಪೀಳಿಗೆಗೆ ಒಂದು ಗುರುತಾಗಿರಬೇಕು. ನಮ್ಮ ಕಾಲದಲ್ಲಿ ನಡೆದಿತ್ತು, ನಮ್ಮ ಒಂದು ಕಾಲದಲ್ಲಿ ಇಷ್ಟೊಂದು ವಿಜೃಂಭಣೆಯಾಗಿ ನಡೀತು ಅಂತಕ್ಕಂಥದ್ದು ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸ್ಲಿಕ್ಕೆ ಇದೊಂದು ದಾರಿ ಆಗ್ತದೆ. ಎಲ್ಲ ಭಕ್ತಾದಿಗಳು, ಸಮಸ್ತ ಭಕ್ತಾದಿಗಳಿಗೆ ನಾನು ದಯವಿಟ್ಟು ಕೋರ್ಕೊಳ್ತಾ ಇದ್ದೀನಿ, ಬನ್ನಿ ಆ ತಾಯಿಯನ್ನು ಈ ಸೇವೆಯನ್ನು ಎಲ್ಲರೂ ಸೇರಿಕೊಂಡು ವಿಶೇಷವಾಗಿ ಆಚರಣೆ ಮಾಡ್ಕೊಳ್ತೀನಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ವಿಶೇಷವಾಗಿ ಕಳಸ ಪೂಜೆ, ಹುಲಿವೇಷ, ಚಂಡಿಕಾ ಹೋಮ ಸೇರಿದಂತೆ ಇನ್ನಿತರೆ ಪೂಜಾ ಕಾರ್ಯಕ್ರಮಗಳು ನಡೆಯಲಿವೆ. ಅದ್ದೂರಿ ತೆಪ್ಪೋತ್ಸವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಲಿದ್ದಾರೆ. ಇನ್ನು ತೆಪ್ಪೋತ್ಸವಕ್ಕೆ ಚೋಳೇನಹಳ್ಳಿ ಕೆರೆ ಆಸುಪಾಸಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಸಕಲ ಸಿದ್ಧತೆಗೊಳಿಸಿದ್ದು, ಯಾವುದೇ ಅನಾಹುತ ಸಂಭವಿಸದಂತೆ ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಜಿಲ್ಲೆಯಲ್ಲಿಯೇ ಇಂತಹ ಧಾರ್ಮಿಕ ಕಾರ್ಯಕ್ರಮ ಮೊದಲ ಬಾರಿಗೆ ನಡೀತಾ ಇದ್ದು, ಸಾವಿರಾರು ಜನ ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದೆ. 1974ರಲ್ಲಿ ಒಂದು ದುರಂತ ನಡೆದು ಏನು ಚೋಳೇನಹಳ್ಳಿಯಲ್ಲಿ ನಡೀತಾ ಇತ್ತು, ಶ್ರೀ ದಂಡಿನ ಮಾರಮ್ಮನವರ ತೆಪ್ಪೋತ್ಸವ ಉತ್ಸವ ನಿಂತೋಯಿತು. ಅದರಿಂದ ನಾವು ಮೊನ್ನೆ ಕೆರೆ ಕೋಡಿಯಾಗಿದ್ದಾಗ ಮಾನ್ಯ ಸಚಿವರಾದಂಥ ಕೆ ರಾಜಣ್ಣ ಸಾಹೇಬರು ಬಂದಾಗ ನಮ್ಮ ಸಾರ್ವಜನಿಕರು ಮತ್ತು ರೈತರೆಲ್ಲ ಕೇಳ್ಕೊಂಡ್ವಿ, ಸ್ವಾಮಿ 50 ವರ್ಷ ಆಗೋಗಿದೆ ತೆಪ್ಪೋತ್ಸವ ನಿಂತು, ದಯವಿಟ್ಟು ಮಾಡಿಸಿ, ಒಂದು ಒಳ್ಳೆಯ ಹೆಸರು ಬರುತ್ತೆ, ಒಳ್ಳೆಯ ಕೆಲಸ ಆಗುತ್ತೆ ಅಂತ. ಅದರ ಮೇರೆಗೆ ಒಂದು ಮಾಡ್ತಾ ಇದ್ದಾರೆ. ಇದು ಒಂದು ಐತಿಹಾಸಿಕ ಅಂತಂದರೆ ತಪ್ಪಾಗಲ್ಲ. ಇದು ಮಧುಗಿರಿ ಯಾವ ಥರ ಅಂದರೆ ಇತಿಹಾಸದಲ್ಲಿ ನೋಡೇ ಇರಲಿಲ್ಲ, ಆ ಮಟ್ಟದಲ್ಲಿ ಮಧುಗಿರಿ ಇವತ್ತು ತೆಪ್ಪೋತ್ಸವಕ್ಕೆ ತಯಾರಾಗ್ತಾ ಇದೆ. ಕೇವಲ ಇನ್ನು 3 ದಿನದಲ್ಲಿ ಅಂದರೆ 24ನೇ ತಾರೀಕು ಸಂಜೆ 5:30ರಿಂದ ಕಾರ್ಯಕ್ರಮ ಶುರುವಾಗುತ್ತೆ. ಬೆಳಗ್ಗೆ 11 ಗಂಟೆಗೆ ಬಸ್ ಸ್ಟ್ಯಾಂಡ್ನಿಂದ ಹೊರಟಂಥ ಮೆರವಣಿಗೆ ದೇವರು ಊರಿನ ಪ್ರಮುಖ ರಸ್ತೆಗಳಲ್ಲಿ ವಿಜೃಂಭಣೆಯಾಗಿ ಅಂದರೆ ಕಲಾ ತಂಡಗಳೊಂದಿಗೆ ಬಂದು ಇಲ್ಲಿ 5:15ಗೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ರಸಮಂಜರಿ ಕಾರ್ಯಕ್ರಮ ಮತ್ತು ಕಾಶಿ ಪಂಡಿತರನ್ನು ಕರೆಸ್ಬಿಟ್ಟು ಗಂಗಾರತಿ ಕೂಡ ಮಾಡಿಸ್ತಾ ಇದ್ದಾರೆ. ಇದು ಒಂದು ನಮ್ಮ ಜಿಲ್ಲೆಯಲ್ಲಿ ಯಾರೂ ಮಾಡಿಸಿಲ್ಲ ಅಂತ ಐತಿಹಾಸಿಕ ಕಾರ್ಯನ ಮಾನ್ಯ MLC ಅವರಾದಂಥ ರಾಜೇಂದ್ರ ಅವರವರ ನೇತೃತ್ವದಲ್ಲಿ ಮಾನ್ಯ KN ರಾಜಣ್ಣ ಅವರ ಸಹಕಾರದೊಂದಿಗೆ ಆಗ್ತಾ ಇದೆ. ಇದು ಯಶಸ್ಸಿಗೆ ಮಧುಗಿರಿ ಜನತೆ, ಮಧುಗಿರಿ ತಾಲೂಕಿನ ಜನ ಎಲ್ಲ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ಎಷ್ಟು ವರ್ಷ ಆಗಿತ್ತು ಸರ್ ಇದು ಮಾಡಿ? 50 ವರ್ಷ ಆಗಿತ್ತು ಸರ್. ಅದಾದಮೇಲೆ ಆಗೇ ಇಲ್ಲ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.